ಆದ್ರೆ ನರೇಂದ್ರ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಅನ್ನುವಂತ ಮಾತುಗಳು ಬರ್ತಾ ಇತ್ತು. ಇವತ್ತು ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ ಅಲ್ಲಿ ಆ 40 ಸೀಟ್ ಉಳ್ಕೊಂಡಿದ್ದಿದ್ರೆ ಬಿಜೆಪಿಗೆ ಬಹುಮತ ಬಂದು ಬಿಡ್ತಾ ಇತ್ತು. ಈಗ ನಿಮ್ಮ ಇಡೀ ಲೆಕ್ಕಾಚಾರಗಳೇ ಬದಲಾಗ್ಬಿಡುತ್ತಾ? ಯಾಕೆ ಉತ್ತರ ಪ್ರದೇಶದಲ್ಲಿ ಅಷ್ಟು ದೊಡ್ಡ ಸೋಲಾಯಿತು ಬಿಜೆಪಿಗೆ? ಅಲ್ಲ 136 ಸೀಟ್ ತಗೊಂಡಿದ್ದ ಸಿದ್ದರಾಮಯ್ಯನವರು ಇನ್ನೂ 1 ವರ್ಷನೂ ಆಗಿಲ್ಲ, ಈಗಾಗಲೇ ಯಾಕೆ ಸಿಂಗಲ್ ಡಿಜಿಟ್ ಕೇಳಿದ್ರು? ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಜನ ಕೊಟ್ಟಂತಹ ತೀರ್ಪನ್ನು ತಗೊಳ್ಳೇಬೇಕು. ಉತ್ತರ ಪ್ರದೇಶ ನಿಜವಾಗ್ಲೂ ನಾನು ಆಗಲೇ ಹೇಳಿದೆ, 2004ರಲ್ಲೂ ಕೂಡ ನಮಗೆ ಹೊಡೆದಿದ್ದು ಇದೊಂದೇ ರಾಜ್ಯ ಉತ್ತರ ಪ್ರದೇಶ. ಆವಾಗ 1998ರಲ್ಲಿ ನಾವು 57 ಸೀಟ್ ತೊಗೊಂಡಿದ್ವಿ, 2004ರಲ್ಲಿ ಕೇವಲ 10 ತೊಗೊಂಡ್ವಿ. ಅಲ್ಲಿ ಒಂದು ಆಗಿದ್ದಂಗೆ ಡಿಸಿಷನ್. ಇವತ್ತೂ ಕೂಡ 2 ರಾಜ್ಯಗಳೇ ನಮಗೆ ಮೇಜರ್ ಆಗಿ ಒಂದು ಹೊಡೆದಿದ್ದು, ಒಂದು ಉತ್ತರ ಪ್ರದೇಶ ಮತ್ತೊಂದು ರಾಜಸ್ಥಾನ. ಈಗ ಇವೆರಡು ಮೇಜರ್ ಆಗಿ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿದ್ದು. ಅಲ್ಲಿ ಏನೋ ತಪ್ಪಾಗಿದೆ, ಆ ತಪ್ಪನ್ನು ನಾವು 100% ತಿದ್ಕೊತೀವಿ. ಆದರೆ ಯಾರು ಕೆಳಗಡೆ ತಿರುಕನ ಕನಸನ್ನು ಕಾಣೋದು ಬೇಡ. ಏನೋ ಗೌರ್ಮೆಂಟ್ ಫಾರಮ್ ಮಾಡ್ಬಿಡ್ತೀವಿ, ಅವ್ರು ಅಲ್ಲೋಗ್ತಾರಂತೆ, ಇವ್ರು ಇಲ್ಲೋಗ್ತಾರಂತೆ, ಇವ್ರು ಎಗರೋಗ್ತಾರಂತೆ, ಮಾರೋಗ್ತಾರಂತೆ ಅಂತೇಳಿ ಇದು NDAಗೆ ಬಂದಂಥ ಅಲ್ಲಲ್ಲ ಕುಂಬಳಕಾಯಿ ಕೆಳರು ಹೆಗ್ಲು ಮುಟ್ಲು ಇಟ್ಕೊಳ್ಳೋದು ಬೇಡ, ಆಯಿತಾ? ಸಮಾಧಾನ ಮಾಡ್ಕೊಳ್ಳಿ. ಹಾಗಾಗಿ ಅಲ್ಲಿ ಸ್ವಲ್ಪ ಅಕ್ಷರ ಜ್ಞಾನ ಸಾಮಾನ್ಯ ಜ್ಞಾನ ಎರಡು ಇರಬೇಕಾಗ್ತದೆ. ಓದ್ಬೇಕಾದ್ರೆ NDA ಅಂತ ಓದಬೇಕು. NDA ಎಷ್ಟಿದೆ? 293, 295. ಗೆಲ್ಲೋದಕ್ಕೆ ಬೇಕಾದ ಅಲ್ಲಲ್ಲ, ನಿಮ್ಮ ಪಕ್ಷದ ಲೀಡರ್ಗಳಿಗೆ ಸಂಸ್ಕಾರ ಇಲ್ಲ, ನಿಮಗೂ ಸಂಸ್ಕಾರ ಇಲ್ವಾ? ನೀವಾರು ಸ್ವಲ್ಪ ಸಂಸ್ಕಾರ ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ರೀ, ನಾನು ಮಾತಾಡಬೇಕು, ನಿಮ್ಗೆ ಯಾಕ್ರಿ ಉರಿತಾ ಇದೆ? ನಿಮ್ಮ ಜೈಲಲ್ಲಿ ಇದ್ದಾರೆ, ಈ ಟೈಮಲ್ಲಿ ಒಳಗಡೆ ಸೆಲೆಬ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಂತನ. ನೀವು ಜೈಲಲ್ಲೇ ಸೆಲೆಬ್ರೇಷನ್ ಮಾಡ್ಬೋದು, ಹಂಗೆ ಅಲ್ಲೂ ಸ್ವೀಟ್ ಕೊಡ್ತಾರೆ, ತುಂಬ ಬೇಜಾರು ಮಾಡ್ಕೋಬೇಡಿ. ಹಾಗಾಗಿ NDA 293 ಇನ್ನೂ ಸುಮಾರು ಓಟ್ಗಳು ಕೌಂಟ್ ಆಗ್ತಾ ಇದೆ. ಇನ್ನು 300 2 ಪಾಯಿಂಟ್ ಇದೆ ಇಲ್ಲಿ. ಒಂದು ನಿತೀಶ್ ಕುಮಾರ್, ಇನ್ನೊಂದು ಚಂದ್ರಬಾಬು ನಾಯ್ಡು. ಇವರಿಬ್ಬ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮನೆಗೆ ಅಥವಾ ಇವರಿಬ್ಬರ ಮನವೊಲಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ. ತಪ್ಪೇನಿಲ್ಲ, NDA ಮೈತ್ರಿಕೂಟದಲ್ಲೇ ಬರ್ತಾರೆ. ಆದರೆ ನನ್ನ ಒಂದು ದೊಡ್ಡ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರೋದು, ಬಹುಶಃ ಇದಕ್ಕೆ ಬದ್ರುದ್ದೀನ್ ಕೂಡ ಉತ್ತರ ಕೊಡಬೇಕು ಆ್ಯಂಡ್ ನೀವು ಇಟ್ನಾಳ್ ಸಾಹೇಬರು ಉತ್ತರ ಕೊಡಬೇಕು. TDP ಚಂದ್ರಬಾಬು ನಾಯ್ಡು ಅವರ ಮ್ಯಾನಿಫೆಸ್ಟೋದಲ್ಲಿ, ತೆಲುಗುದೇಶಂ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿ ನಾವು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತೀವಿ ಅನ್ನೋದೇ ಅವರ ಮ್ಯಾನಿಫೆಸ್ಟೋ. ಸೊ ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಅವರಿಗೆಲ್ಲಿ ಸಪೋರ್ಟ್ ಬಂದಿದೆ. YSR ಪಾರ್ಟಿ ಮೂಲೆ ಗುಂಪಾಗೋಗ್ಬಿಟ್ಟಿದೆ. ಈ ಇಕ್ವೇಷನ್ ಇಟ್ಕೊಂಡು ಅಲ್ಲಿ ಹೇಳ್ತೀರಿ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳ್ತಾರೆ. ನರೇಂದ್ರ ಮೋದಿ ಅವರು ಮುಖ್ಯ ಭಾಷಣದಲ್ಲೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ನಾನು ಮೀಸಲಾತಿ ಕೊಡೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಹಾಗಿರುವಾಗ ಎಲ್ಲಿ ತನಕ TDP ಜೊತೆಗಿನ ಸಖ್ಯ ಮುಂದುವರಿಯಬಹುದು? ನನ್ನ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಮೋದಿ ಅವರು ಹೇಳಬೇಕಾಗಿದ್ದನ್ನು ಅವರು ಸಂವಿಧಾನವನ್ನು ಅಂಬೇಡ್ಕರ್ ಅವ್ರನ್ನ ಉಲ್ಲೇಖ ಮಾಡಿ ಹೇಳಿದ್ದು, ನಮ್ಮ ಸಂವಿಧಾನದಲ್ಲಿ ಧರ್ಮಾಧಾರಿತ ರಿಸರ್ವೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಸಂವಿಧಾನ ಹೇಳಿದಂಥ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಏನು 2004ರ ಏನು ಇದು ಆಂಧ್ರ ಪ್ರದೇಶ ಡಿಸಿಷನ್ ಇರ್ಬೋದು, ಅದಾದ್ಮೇಲೆ ಮತ್ತೆ ಆಂಧ್ರ ಹೈಕೋರ್ಟ್ ಕೂಡ ಡಿಸಿಷನ್ ಇರ್ಬೋದು. ಇವತ್ತು ಕೂಡ ಮ್ಯಾಟರ್ ಈಸ್ ಸಬ್ಜುಡೈಸ್. ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಇವತ್ತು ಕೋರ್ಟಲ್ಲಿರ್ತಕ್ಕಂಥ ವಿಚಾರ. ಹಾಗಾಗಿ ಧರ್ಮಾಧಾರಿತವಾಗಿ ಕೊಡಬಾರದು ಅನ್ನೋದು ನಾವ್ ಹೇಳಿದಲ್ಲ ಸ್ವಾಮಿ, ಸಂವಿಧಾನ ಹೇಳಿರ್ತಕ್ಕಂಥದ್ದು. ಅದು ಬಿಜೆಪಿ ಧರ್ಮಾಧಾರಿತವಾಗಿ ಯಾರಿಗಾರು ಮೀಸಲಾತಿ ದೇಶದಲ್ಲಿ ಕೊಟ್ಟಿದ್ದಾರಾ? ಕೊಡಕ್ಕೆ ಇಲ್ಲಲ್ಲ. ಕೊಟ್ಟಿದ್ದಾರೆ ಹೇಳಿ, ಎಲ್ಲಿ ಕೊಟ್ಟಿದ್ದಾರೆ? ಅಲ್ಲಲ್ಲ, ಎಲ್ಲಿ ಮುಸಲ್ಮಾನರಿಗೆ ದಾರಿ ತಪ್ಪಿಸ್ಬೇಡಿ. ಮುಸಲ್ಮಾನರಿಗೆ ಕೊಟ್ಟಿರೋದು ಟ್ರೂ ಪ್ರಾಪರ್ ಏನು ಆಯೋಗಗಳ ವರದಿ ಆಧಾರದ ಮೇಲೆ ಆಯೋಗದಿಂದ ಹಿಡಿದು ಇಲ್ಲಿವರೆಗೂ ಧರ್ಮದ ಆಧಾರದಲ್ಲಿ ಯಾರು ಕೊಟ್ಟಿಲ್ಲ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಟೆಕ್ನಿಕಲ್ ಪ್ರಶ್ನೆ. ಹಾಗಾಗಿ ಟೆಕ್ನಿಕಲ್ ಆಗಿ ಉತ್ತರ ಹೇಳಬೇಕು. 2 ನಿಮಿಷ ಸಮಯ ಕೊಡಿ. ನೋಡಿ, OBC ಏನು ಮುಸಲ್ಮಾನರಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಕೊಡಬೇಕು ಅಂತೇಳಿ ರೆಕಮೆಂಡೇಶನ್ ಮೇಲೆ ಹಾವನೂರು ಕಮಿಷನ್ ಇಂದ ಬಿಜೆಪಿಗೆ ಆದ್ಮೇಲೆ ಕರ್ನಾಟಕದಲ್ಲಿ ದೇವೇಗೌಡರು ಕೊಟ್ಟರು. ಹೌದು. ಬಿಜೆಪಿ ಸರ್ಕಾರ ಬಂದಾಗ್ಲೂ ಕೂಡ 17 ಸಮುದಾಯಗಳು ಒಂದಲ್ಲಿ ರಿಸರ್ವೇಶನ್ ಒಂದಲ್ಲಿ ಬಂದೆ. ಏಕನಾಥ್ ಶಿಂದೆ ದೆಹಲಿಗೆ, ಏಕನಾಥ್ ಶಿಂದೆ NDA ಕೂಟದಿಂದ ಮೀಟಿಂಗ್ ಅನ್ನ
ಆಯೋಜನೆ ಮಾಡಲಾಗಿದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಗೆ ಯಾಕಂದ್ರೆ ಅಲ್ಲಿ ಬನ್ನಿ ಮಹಾರಾಷ್ಟ್ರ ಅಂತೇಳಿ ಇಸ್ ವೆರಿ ಇಂಪಾರ್ಟೆಂಟ್. ಅಮಿತ್ ಶಾ ಅವರು ಬುಲಾವ್ ಕೊಟ್ಟಿದ್ದಾರೆ ವಿಚಾರವಾಗಿ. ಮಹಾರಾಷ್ಟ್ರದಲ್ಲಿ ಅತಿ ಏನು ನಿರೀಕ್ಷಿತ ಪ್ರಮಾಣದಲ್ಲಿ NDA ಮೈತ್ರಿಕೂಟಕ್ಕೆ ಬರಬೇಕಾಗಿತ್ತು ಆ ವೋಟ್ ಬಂದಿಲ್ಲ ಅಥವಾ ಸೀಟ್ ಬಂದಿಲ್ಲ. ಶಿವಸೇನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCP ಸ್ಪ್ಲಿಟ್ ಆದ ಕಾರಣಕ್ಕಾಗಿ ಕಳೆದ ಬಾರಿ 41 ಪಡ್ಕೊಂಡಿದ್ರು, ಅಷ್ಟು ಬರ್ತಾ ಇಲ್ಲ. ಏಕನಾಥ್ ಶಿಂದೆ ನಾಳೆ ದೆಹಲಿಗೆ ಹೋಗ್ತಾರೆ. ಏಕನಾಥ್ ಶಿಂದೆ ಅಮಿತ್ ಶಾ ಅವರ ಬುಲಾವ್ ಮೇರೆಗೆ ನಂಬರ್ 1. ಎರಡನೇದು, ಇಬ್ಬರು ನಾಯಕರು ಈಗ ಕಿಂಗ್ ಮೇಕರ್. ಒಬ್ಬರು ನಿತೀಶ್ ಕುಮಾರ್, JDU ಜನತಾದಳ್ ಯುನೈಟೆಡ್, JDU. ವಿಶೇಷ ಏನಪ್ಪಾ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟ ಅಂತ ಹೆಸರಿಟ್ಟವರು ಇದೇ ನಿತೀಶ್ ಕುಮಾರ್. ಸಂಚಾಲಕರು ಅವರೇ. ಇದೇ ತಾಜ್ ವೆಸ್ಟ್ ಎಂಡ್ ಬೆಂಗಳೂರಿನಲ್ಲಿ 22 ಪಕ್ಷಗಳು ಒಟ್ಟು ಸೇರಿ ಅದನ್ನ ಮಾಡಿತ್ತು. ಒಂದು ಕಡೆ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ, ಮತ್ತೊಂದು ಕಡೆ ಬುಲಾವ್ ಮೇರೆ ಬುಲಾವ್. ಒಂದು ಕಡೆ TDPಯ ಮುಖ್ಯಸ್ಥರಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರಿಗೆ, ಅವರು ಕೂಡ 16 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಇನ್ನೊಂದು ಕಡೆ JDU, ಇವರು ಮಿತ್ರ ಪಕ್ಷಗಳೇ. ಈ ಬಾರಿ ನೋಡಿ 131 ಲೋಕಸಭಾ ಕ್ಷೇತ್ರ ಇದೆ ಸೌತಲ್ಲಿ, ದಕ್ಷಿಣ ಭಾರತದಲ್ಲಿ. ಕಳೆದ ಬಾರಿ BJP ಗೆದ್ದುಕೊಂಡಿದೆ 29. ಈ ಬಾರಿ ಅದೇ BJP 50 ಸ್ಥಾನಗಳನ್ನು ಗೆದ್ದುಕೊಂಡಿದೆ, ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶದ NDA ಸೇರಿಸ್ಕೊಂಡು. ಮೈತ್ರಿ ಕಾರಣಕ್ಕಾಗಿ ಒಂದು ವೇಳೆ ಅವರ ಲೆಕ್ಕಾಚಾರ ಕೂಡ ಇದ್ದದ್ದು 50ರಿಂದ 60. ಆ ಲೆಕ್ಕಾಚಾರ ತಪ್ಪಿಲ್ಲ, ಆ ಲೆಕ್ಕಾಚಾರ ಸಕ್ಸಸ್ಫುಲ್. ಆದರೆ ಉತ್ತರ ಪ್ರದೇಶದಲ್ಲಿ ತನ್ನ ತೆಕ್ಕೆಯಲ್ಲಿದ್ದಂಥ 41 ಸ್ಥಾನಗಳನ್ನು ಕಳ್ಕೊಂಡ್ಬಿಟ್ಟಿದೆ. ಯಾಕಂದರೆ ಅಲ್ಲಿ ನಿರೀಕ್ಷೆ 2014ರಲ್ಲಿ 72 ಇದ್ದರೆ 2019ರಲ್ಲಿ 62 ಇತ್ತು. ಈ ಬಾರಿ ಅದು 33ಕ್ಕೇನೋ ಕೊನೆಗೊಂಡಿದೆ. ಇದು BJPಗೆ 2 ಡಬಲ್ ಶಾಕ್ ನನ್ನ ಪ್ರಕಾರ. ಒಂದು ಕಡೆ ನರೇಂದ್ರ ಮೋದಿ ಅವರು ಏಕ್ದಮ್ ಅಂದರೆ ಯಾವುದೇ ಕಿರಿಕಿರಿ ಇಲ್ಲದೆ ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ BJP ಏಕಮೇವವಾಗಿ 272 ಬರಬೇಕಾಗುತ್ತೆ, ಅಷ್ಟು ಬಂದಿಲ್ಲ, 40 ಕಡಿಮೆ ಇದೆ. ಹಾಗಂತ ಇಂಡಿ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತೆ ಅಂತಲ್ಲ, ಆದರೆ ಅಲ್ಲೊಂದು ಸರ್ಕಸ್ ಅವಕಾಶ ಇದೆ. JDU ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು TDP ಇವರಿಗೆ ಒಂದು ಪಲ್ಟು ರಾಜ ಅಂತ ಹೆಸರಿದೆ. ಅದು ಯಾವ ರೀತಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ, ಆದರೆ ಆಗಲಾರದು. ಯಾಕಂದರೆ ಅವರು ಆಲ್ರೆಡಿ NDA ಮೈತ್ರಿಕೂಟದಲ್ಲಿರೋ ಕಾರಣಕ್ಕಾಗಿ. ಆದರೆ ಒಂದು, ನರೇಂದ್ರ ಮೋದಿ ಅವರು ಅಂದಿನಿಂದ ಇಂದಿನ ತನಕ ಮುಖ್ಯಮಂತ್ರಿ ಆಗಿದ್ದುಕೊಂಡು ಪ್ರಧಾನಮಂತ್ರಿ ಆಗಿದ್ದರ ತನಕ ಯಾವತ್ತೂ ಕೂಡ ಪರಿಪೂರ್ಣವಾದ ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಅವರ ಅಧಿಕಾರವನ್ನು ನಡೆಸಿದ್ದು. ಯಾವತ್ತೂ ಕೂಡ ಈ ಏನಂತೀವಿ ನಾವು ಮೈತ್ರಿಯ ಪ್ರಧಾನಿ ಯಾವತ್ತೂ ಆಗಿಲ್ಲ. ಮೈತ್ರಿ ಪ್ರಧಾನಿ ಆಗ್ತಾರೆ ಅನ್ನೋಂಥ ಒಂದು ಚರ್ಚೆ ಆರಂಭ ಆಗಿದೆ, ಇಲ್ಲ ಅಂತಲ್ಲ, ಒಂದು ಚರ್ಚೆ ಆರಂಭ ಆಗಿದೆ. ಸೊ ಹಾಗಿರುವಾಗ ಇದರ ಬಗ್ಗೆ ಹೆಚ್ಚಿನ ಮಾತುಗಳು ಬರುತ್ತೆ. ಇದರ ಜೊತೆಗೆ ನನಗೆ ಇನ್ನೂ ಈಗ ಒಂದು, ಯಾಕಂತಂದ್ರೆ ನನಗೆ ಎದುರಾಗುವಂಥ ಪ್ರಶ್ನೆಗಳು CAA, NRC, ಆ ನಂತರ ಮತ್ತೊಂದು POK ನಮ್ಮ ವಶ ಆಗೋದಂದ್ರೆ ಪಕ್ಷಾತೀತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ CAA, NRC ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದದ್ದು. ಆಮೇಲೆ ಈ ಕೃಷಿ ಬಿಲ್ ಇದೆಯಲ್ಲ, ಮತ್ತೊಂದು ರೂಪದಲ್ಲಿ ತರ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಕೃಷಿ ಬಿಲ್ ಮತ್ತೊಂದು ರೂಪದಲ್ಲಿ ತರ್ತೀವಿ, ಇದು ಏನಾಗತ್ತೆ ಅನ್ನುವಂಥ ಕುತೂಹಲಗಳು ಭಾಳ ಇದೆ. ನಾನು ಒನ್ಸ್ ಅಗೇನ್ ನಿಮ್ಮ ಬಳಿ ಬರ್ತಾ ಇದ್ದೀನಿ. ಈಗ ಇದೆಲ್ಲ ಅಜೆಂಡಾಗಳಿದೆಯಲ್ಲ, ನರೇಂದ್ರ ಮೋದಿ ಅಂತ ಒಂದು ದೊಡ್ಡ ವ್ಯಕ್ತಿತ್ವ, ಅಂದರೆ ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ತೆಗೆದುಕೊಳ್ಳುವಂಥ ನಿರ್ಧಾರಗಳೆಲ್ಲ ಕಠಿಣ ನಿರ್ಧಾರಗಳೇ. 370 ಚರ್ಚೆ ಏನೇ ಆಗಲಿ ರೀ, ಅದರ ಬಗ್ಗೆ ಟೀಕೆ ಟಿಪ್ಪಣಿ ಏನೇ ಇರಲಿ, ಆ ಒಂದು ನಿರ್ಧಾರ ಕೈಗೊಳ್ಳಬೇಕು, ಬಹಳ ಗಟ್ಟಿಗುಂಡಿಗೆ ಬೇಕು. ಆಮೇಲೆ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ಇಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ನರೇಂದ್ರ ಅವರು ಹೇಳ್ತಾರೆ, ಮೇರಾ ದಿಮಾಗ್ ಕಭಿ ಛೋಟಾ ಸೋಚ್ತಾ ಹಿ ನಹೀ ಹೈ, ಸಿರ್ಫ್ ಬಡಾ ಸೋಚ್ತಾ ಹೈ ಅಂತೇಳಿ.
ಈಗ ಅವರು ಬಡ ಸೋಚ್ ಮಾಡಬೇಕು ಅಂತಂದ್ರೆ ಅವರನ್ನ ಕೇಳಬೇಕು. ಇದು ನಮ್ಗೆ ಯಾವ್ದು ನೆನಪಾಗತ್ತೆ ಅಂತಂದ್ರೆ ಪಾಪ ಮನಮೋಹನ್ ಸಿಂಗ್ ಅವರು DMK ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ರು 2004 ಮತ್ತು 2009ರಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಹಗರಣಗಳು ಕೇಳಿ ಬಂದಿದ್ದೆ ಆ ಕಾರಣಕ್ಕಾಗಿ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಇವನ್ನೆಲ್ಲ ಹೆಂಗೆ ಕಾರ್ಯರೂಪಕ್ಕೆ ಬರೋಕ್ ಸಾಧ್ಯ? ಬೇರೆನೇ ಯಾವ್ದಾದ್ರು ಈ UPA ಕಾರ್ಯಸೂಚಿ ಅಂತ ಏನಾದ್ರೂ ಆಗತ್ತೆ? ಆ ತರ ಏನಾಗತ್ತೆ, ಅಬ್ಕಿ ಬಾರ್ 400 ಪಾರ್ ಅನ್ನೋ ಇದು ಸ್ಲೋಗನ್ ಮಾಡಿರೋ ಉದ್ದೇಶ ಇಂತೆಲ್ಲ ತಮ್ಮ ಎಜೆಂಡೆಗಳನ್ನು ಅನುಷ್ಠಾನ ಮಾಡುವಂತ ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದು. ಅದೊಂದು ಪೊಲಿಟಿಕಲಿ ಏನು ಸ್ಟ್ರಾಟಜಿಕ್ ಹೇಳಿಕೆನೇ ಇರ್ಬೋದು. ಅದನ್ನು ಕೊನೆಗೂ ಪ್ರಧಾನಿ ಒಪ್ಕೊಂಡ್ರು. ಅದೊಂದು ಸ್ಟ್ರಾಟಜಿ, ಒಂದು ಚುನಾವಣಾ ತಂತ್ರದ ವಿರೋಧ ಪಕ್ಷಗಳು ಅದರಲ್ಲಿ ಸಿಕ್ಕಾಕೊಂಡು ತಿರುಗ್ತಾ ಆಯ್ತಾ. ಈಗ NDA ಆದಾಗ ಅವರ ಏನು ಈಗ ಪ್ರಣಾಳಿಕೆಗಳಲ್ಲಿ